ನಮಸ್ಕಾರ ವೀಕ್ಷಕರೇ, ಜಾಗೃತಿ ಲೋಟಸ್ಗೆ ಸ್ವಾಗತ. 2008 ನವೆಂಬರ್ 26 ನಾವ್ಯಾರೂ ಮರಿದೇ ಇರತಕ್ಕಂತಹ ದಿವಸ. ಹೌದು ಮೈ ಫ್ರೆಂಡ್ಸ್, ಮುಂಬೈ ಎಂದಿನಂತೆ ಕಂಗೊಳಿಸ್ತಾ ಇತ್ತು. ಜನಸಂದಣಿಯಿಂದ, ರೈಲ್ವೆ ನಿಲ್ದಾಣಗಳು, ಹೋಟೆಲ್ ಮುಗ್ಗಟ್ಟುಗಳು ಮತ್ತು ಶಾಂತ ಸಮುದ್ರ. ಆದರೆ ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ತಲೆ ಕೆಳಗಾಗೋಯ್ತು. ಸಮುದ್ರ ಮಾರ್ಗದಿಂದ ಬಂದಂತಹ 10 ಟೆರರಿಸ್ಟ್ಗಳು ಮುಂಬೈ ಮೇಲೆ ಬುಲೆಟ್ಗಳ ಸುರಿಮಳೆಯನ್ನು ಬೀಳಿಸ್ತಾರೆ. ತಾಜ್ ಹೋಟೆಲ್, ಒಬೆರಾಯ್ ಹೋಟೆಲ್, CST ಸ್ಟೇಷನ್, ಲಿಯೋಫೀಲ್ಡ್ ಕ್ಯಾಫೆ, ನಾರಿಮನ್ ಕ್ಯಾಫೆ, ಈ ಎಲ್ಲ ಸ್ಥಳಗಳಲ್ಲೂ ಸಹ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಇದರಿಂದಾಗಿ ಸುಮಾರು 160 ಜನ ಸಾವಿಗೀಡಾಗ್ತಾರೆ. ಈ ಒಂದು ಕುಕೃತ್ಯ ಸುಮಾರು 60 ಗಂಟೆಗಳ ಕಾಲ ನಡೆಯುತ್ತೆ. ಬಹುಶಃ ಹೋಟೆಲ್ಗಳ ಮೇಲೆ ನಡೆದಂತಹ ಬಹುದೊಡ್ಡ ಅಟ್ಯಾಕ್ ಅಂತ ಹೇಳಿದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಇದೇ ಆಗಿರಬೇಕು. ಲೋಕಲ್ ಪೊಲೀಸರಿಗೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. NSG ಬರುತ್ತೆ. ಆಫ್ಟರ್ ಸೋ ಮೆನಿ ಡೆತ್ಸ್ ಪರಿಸ್ಥಿತಿ ಕಂಟ್ರೋಲಿಗೆ ಬರುತ್ತೆ. ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿಸ್ ಅಟ್ಯಾಕ್ ಅಂಡ್ ಆಫ್ಟರ್ ದಿಸ್ ಅಟ್ಯಾಕ್, ಅಂದರೆ ಈ ಒಂದು ಕೃತ್ಯ ನಡಿಬೇಕಾದ್ರೆ ಮತ್ತು ಕೃತ್ಯ ನಡೆದ ನಂತರದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತವೆ. ಸರ್ಕಾರ ಏನನ್ನ ಗಮನಿಸುತ್ತೆ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್, ತನಿಖೆ, ಒಂದು ಟೆರರಿಸಂ ಆಕ್ಟ್ನ ತನಿಖೆ ತುಂಬ ಸ್ಲೋ ಡೌನ್ ಆಗಿರುತ್ತೆ. ಯಾಕೆಂದ್ರೆ ವಿ ಆರ್ ನಾಟ್ ಹ್ಯಾವಿಂಗ್ ಅ ಡೆಡಿಕೇಟೆಡ್ ಏಜೆನ್ಸಿ ಟು ಇನ್ವೆಸ್ಟಿಗೇಟ್ ಸಚ್ ಕೈಂಡ್ ಆಫ್ ಟೆರರಿಸ್ಟ್ ಆಕ್ಟ್. ಇಂತಹ ಟೆರರಿಸ್ಟ್ ಆಕ್ಟ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮಗೆ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇರಲಿಲ್ಲ. ಅಫ್ಕೋರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದರದೇ ಆಗಿರ್ತಕ್ಕಂಥ ಸ್ಟ್ರೆಂತ್ ಇದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಸಹ ಶಕ್ತಿಶಾಲಿಯಾಗಿದೆ. ಆದರೆ ಟೆರರಿಸಂ ವಿರುದ್ಧವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಅ ಸ್ಪೆಷಲ್ ಪ್ರಿವಿಲೇಜ್. ಕೆಲವೊಂದು ಅಧಿಕಾರಗಳು, ಹೆಚ್ಚಿನ ಅಧಿಕಾರಿಗಳು ಬೇಕಾಗುತ್ತೆ. ಆ ಒಂದು ಅಧಿಕಾರಗಳು ನಮ್ಮ ಲೋಕಲ್ ಪೊಲೀಸರಿಗೆ ಇರೋದಿಲ್ಲ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಬೇಕೇ ಬೇಕಾಗಿರುತ್ತೆ ನಮ್ಮ ದೇಶಕ್ಕೆ. ಇದನ್ನು ಮನಗಂಡ ಸರ್ಕಾರ 2008ರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಕ್ಟ್ ಅಂತೇಳಿ ಒಂದು ಕಾಯ್ದೆಯನ್ನು ರೂಪಿಸುತ್ತೆ. ಅದರ ಅಡಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಕ್ರಿಯೇಟ್ ಮಾಡುತ್ತೆ. ಹೌದು ಮೈ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ ಥರ ಕೆಲಸ ಮಾಡುತ್ತೆ, ಅದರ ಕಾರ್ಯವ್ಯಾಪ್ತಿ ಏನು, ಮುಖ್ಯಸ್ಥರು ಯಾರು, ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಲೀಗಲ್ ಬೇಸ್ನ ನೋಡೋಣ. ನಾನು ಈ ಮುಂಚೆನೇ ಹೇಳಿದ ಹಾಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಡೆವಲಪ್ ಆಗಿದ್ದು ಮುಂಬೈ ಅಟ್ಯಾಕ್ನ ನಂತರ. ಹೇಗೆ ಡೆವಲಪ್ ಆಯಿತು? ಗೌರ್ಮೆಂಟ್ ಕ್ರಿಯೇಟ್ ಮಾಡ್ತು. ಈಸ್ ಇಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ನೋ, ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಸಂವಿಧಾನದಲ್ಲಿ ರೂಪವಾಗಿರ್ತಕ್ಕಂಥ ಸಂಸ್ಥೆ ಅಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ಹ್ಯಾಕ್ ಕ್ರಿಯೇಟ್ ಆಯಿತು, ಎಲೆಕ್ಷನ್ ಕಮಿಷನ್ ಹ್ಯಾಕ್ ಕ್ರಿಯೇಟ್ ಆಯಿತು, ದೋಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಗೌರ್ಮೆಂಟ್ ಹೇಗೆ ಕ್ರಿಯೇಟ್ ಆಗಬೇಕು ಇದೆಲ್ಲನೂ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಆಗಿದೆ. ಈಗ ಸುಪ್ರೀಂ ಕೋರ್ಟು ಯಾವ ಥರ ಕ್ರಿಯೇಟ್ ಆಗಬೇಕು ಏನು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಇದೆ. ಎಲೆಕ್ಷನ್ ಕಮಿಷನ್ ಯಾವ ಥರ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರು ಕಾನ್ಸ್ಟಿಟ್ಯೂಷನಲ್ ಇದೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಗೌರ್ಮೆಂಟಿಗಿರುತ್ತೆ. ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಲಾಗುತ್ತೆ. ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈಸ್ ಎ ಸ್ಟ್ಯಾಟ್ಯುಟರಿ ಬಾಡಿ ಅಂಡ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನಾನು ಆಗಲೇ ಹೇಳ್ದಂಗೆ ಸ್ಟ್ಯಾಟ್ಯುಟರಿ ಬಾಡಿನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಗೌರ್ಮೆಂಟು, ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ ಇದು. ನೆಕ್ಸ್ಟ್, ಯಾಕೆ ಕ್ರಿಯೇಟ್ ಆಯಿತು ಅನ್ನೋದನ್ನು ನಾನು ಈಗಾಗಲೇ ಆನ್ಸರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಭಾರತಕ್ಕೆ ಒಂದು ಸ್ಪೆಷಲ್ ಫೋರ್ಸ್ ಬೇಕಾಗಿತ್ತು ಟು ಹ್ಯಾಂಡಲ್ ದ ಟೆರರಿಸ್ಟ್ ಆಕ್ಟ್. ನಮ್ಮ ಲೋಕಲ್ ಪೊಲೀಸರು ಬೇರೆ ಸ್ಟೇಟ್, ಬೇರೆ ರಾಜ್ಯಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ದೇ ನೀಡ್ ದ ಪರ್ಮಿಷನ್. ಆ ಸ್ಟೇಟ್ನ ಪರ್ಮಿಷನ್ನ ತಗೊಂಡು ಹೋಗಬೇಕಾಗುತ್ತೆ. ಅಲ್ಲಿನ ಲೋಕಲ್ ಪೊಲೀಸರು ಬೇರೆ ಸ್ಟೇಟ್ನ ಪೊಲೀಸರಿಗೆ ಅಷ್ಟಾಗಿ ಸಪೋರ್ಟ್ ಮಾಡದೇ ಇರ್ಬೋದು. ಆಗ ಇನ್ವೆಸ್ಟಿಗೇಷನ್ ಕುಂಠಿತ ಆಗುತ್ತೆ, ಸಂಪೂರ್ಣವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಆ ರೀತಿ ಇರೋಲ್ಲ. ಈ ಏಜೆನ್ಸಿ ಡೈರೆಕ್ಟ್ ಆಗಿ ಯಾವುದೇ ಸ್ಟೇಟಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಯಾವುದೇ ಪ್ರಯರ್ ಅಪ್ರೂವಲ್ ಬೇಕಿರೋದಿಲ್ಲ. ಮತ್ತು ಅಲ್ಲಿನ ಲೋಕಲ್ ಪೊಲೀಸರು ಇವರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಕಾನೂನು ಬೇಕಾಗಿತ್ತು. ಹಾಗಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ರೂಪುಗೊಳಿಸಲಾಯಿತು. ಇನ್ನು ಈ ಒಂದು NIAನ ಮುಖ್ಯಸ್ಥರು ಯಾರು ಅಂತ ಕೇಳೋದಾದ್ರೆ ಆ DG ರೇಂಜ್ IPS ಆಫೀಸರ್. ಎಸ್, ನಮ್ಮ ಸ್ಟೇಟಲ್ಲಿ ನೀವು ನೋಡ್ಬೋದು ಪೊಲೀಸರ ಮುಖ್ಯಸ್ಥರು ಯಾರಾಗಿರ್ತಾರೆ? ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್.
ಈಸ್ ಅ ಸೀನಿಯರ್ ಮೋಸ್ಟ್ IPS ಆಫೀಸರ್ ಆಗಿರ್ತಾರೆ. ಅದೇ ರೀತಿ NIA ನ ಮುಖ್ಯಸ್ಥರು ಸಹ ಒಬ್ಬ ಸೀನಿಯರ್ ಮೋಸ್ಟ್ DG ರೇಂಜ್ನ IPS ಆಫೀಸರ್ ಆಗಿರ್ತಾರೆ. ಅವರ ಅಂಡರ್ನಲ್ಲಿ ಬೇರೆ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, NIAಗೂ ಮತ್ತು CBIಗೂ ಇರತಕ್ಕಂತಹ ಮುಖ್ಯ ಡಿಫರೆನ್ಸ್ ಏನು ಅದನ್ನು ನೋಡೋಣ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈಸ್ ಡೆಡಿಕೇಟೆಡ್ ಫಾರ್ ದ ಟೆರರಿಸಮ್ ಆಕ್ಟಿವಿಟಿ. ಆದರೆ CBIನಲ್ಲಿ ತನಿಖೆಯ ಪ್ರಕರಣಗಳು ನಮ್ಮ ರೆಗ್ಯುಲರ್ ಅಫೆನ್ಸೇ ಆಗಿರ್ತವೆ. ಅಂದರೆ ಎಕನಾಮಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕೊಲೆ ಪ್ರಕರಣ ಆಗಿರ್ಬೋದು, ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಲಂಚಗುಳಿತನ ಆಗಿರ್ಬೋದು. If it is a serious offense and local police is not capable enough to handle such a serious offense, then it will be given to the CBI. ಕರಪ್ಷನ್, ಬೈಬ್ರಿ ಇದೆಲ್ಲನೂ CBIಗೆ ಬರುತ್ತೆ. ಆದರೆ NIAಗೆ ಪ್ಯೂರ್ಲಿ ನ್ಯಾಷನಲ್ ಥ್ರೆಟ್ ಇರ್ತಕ್ಕಂತಹ, ನ್ಯಾಷನಲ್ ಇಂಟಿಗ್ರಿಟಿಗೆ ಧಕ್ಕೆ ಬರ್ತಕ್ಕಂತಹ, ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಬರ್ತಕ್ಕಂತಹ ಪ್ರಕರಣಗಳು ಡೈರೆಕ್ಟ್ ಆಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹೋಗುತ್ತೆ. ಒಂದು ಸಾಲಿ ಸೆಂಟ್ರಲ್ ಗೌರ್ಮೆಂಟು NIAಗೆ ಕೇಸ್ ಅಸೈನ್ ಮಾಡಿದ ತಕ್ಷಣನೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹ್ಯಾಸ್ ಇಟ್ಸ್ ಓನ್ ಪವರ್ ಟು ಟ್ರಾವೆಲ್ ಅಕ್ರಾಸ್ ದ ಸ್ಟೇಟ್ಸ್ ಅಂಡ್ ಇನ್ವೆಸ್ಟಿಗೇಟ್. ಹೊಸದಾಗಿ ಆಗಿರ್ತಕ್ಕಂಥ ತಿದ್ದುಪಡಿ, ಕಾನೂನಿನ ತಿದ್ದುಪಡಿಯ ಪ್ರಕಾರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಲೋಕಲ್ crime, if the local crime is connected with the terrorism activity, such kind of crimes also can be investigated by NIA. ಒಂದು ಕ್ರೈಮ್ ನಡೆಯುತ್ತೆ, ಟೆರರಿಸ್ಟ್ ಆಕ್ಟ್ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ರೆಗ್ಯುಲರ್ ಕ್ರೈಮ್ ಕನೆಕ್ಟ್ ಆಗಿತ್ತು ಅಂದ್ರೂ ಸಹ ಆ ಇನ್ವೆಸ್ಟಿಗೇಷನ್ನು ಸಹ NIA ಮಾಡ್ಬೋದಾಗಿರುತ್ತೆ. ಆದರೆ CBIಗೆ ಟೆರರಿಸಮ್ ಆಕ್ಟಿವಿಟಿ ಬರೋದಿಲ್ಲ. ಬದಲಾಗಿ ನಾನು ಹೇಳಿದ ರೀತಿಯಲ್ಲಿ ಲೋಕಲ್ ಕ್ರೈಮ್ ಏನು ನಡೆಯುತ್ತಲ್ಲ ಆ ಕ್ರೈಮ್ಗಳ ಇನ್ವೆಸ್ಟಿಗೇಷನ್ CBIನಲ್ಲಿ ನಡೆಯುತ್ತೆ. ಇದು ಮುಖ್ಯವಾದ ಡಿಫ್ರೆನ್ಸ್ಗಳು, CBIಗೆ ಮತ್ತು NIAಗೆ ಇರತಕ್ಕಂತಹ ಮುಖ್ಯವಾದ ಡಿಫ್ರೆನ್ಸ್ಗಳು. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ ಪ್ರಕರಣಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಅಧಿಕಾರ ಹೊಂದಿರುತ್ತೆ ಅನ್ನೋದನ್ನು ನೋಡೋಣ. ನಾನು ಈ ಮುಂಚೆನೇ ಹೇಳಿದಾಗೆ ಟೆರರಿಸಮ್ ಆಕ್ಟಿವಿಟಿ, ಇನ್ಸರ್ಜೆನ್ಸಿ, ಕೋಟಾ ನೋಟುಗಳ ಪ್ರಕರಣ, ಹ್ಯೂಮನ್ ಟ್ರಾಫಿಕಿಂಗ್, ಸೈಬರ್ ಟೆರರಿಸಮ್ ಮತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂತಹ ಕ್ರೈಮ್ಗಳು, ಅಂತಾರಾಷ್ಟ್ರೀಯ ಲಿಂಕ್ಗಳನ್ನು ಹೊಂದಿರತಕ್ಕಂತಹ ಕ್ರೈಮ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡುವಂತಹ ಅಧಿಕಾರ NIAಗೆ ಇರುತ್ತೆ. ಇನ್ನು NIA ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅನ್ನೋದನ್ನು ಗಮನಿಸೋಣ. ಯಾವುದೇ ಒಂದು ಟೆರರಿಸಮ್ ಆಕ್ಟಿವಿಟಿ ನಡೆದಾಗಲೂ ಅಲ್ಲಿನ ಲೋಕಲ್ ಪೊಲೀಸರು ಮೊದಲು ಆ ಜಾಗಕ್ಕೆ ವಿಸಿಟ್ ಕೊಡ್ತಾರೆ, ಅಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾವಾಗ ಅವರಿಗೆ ಇಟ್ ಈಸ್ ಲಿಂಕ್ಡ್ ವಿತ್ ಟೆರರಿಸಮ್ ಆಕ್ಟಿವಿಟಿ ಅಂತೇಳಿ ಗೊತ್ತಾಗುತ್ತೋ, ಯಾವಾಗ ಲೋಕಲ್ ಪೊಲೀಸ್ಗೆ ಇದು ಉಗ್ರವಾದಿ ಸಂಘಟನೆಗಳ ಕೃತ್ಯ ಅಂತೇಳಿ ಗೊತ್ತಾಗುತ್ತೋ, ಆಗ ತಕ್ಷಣ ಆ ಲೋಕಲ್ ಪೊಲೀಸರು ಸ್ಟೇಟ್ ಗೌರ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಸ್ಟೇಟ್ ಗೌರ್ಮೆಂಟು ಇಮಿಡಿಯೇಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೆಂಟ್ರಲ್ ಗೌರ್ಮೆಂಟು ಬೇಸ್ಡ್ ಆನ್ ದ ಗ್ರಾವಿಟಿ ಆಫ್ ದ ಕ್ರೈಮ್, ಆ ಕ್ರೈಮ್ನ ಸೀರಿಯಸ್ನೆಸ್ಗೆ ಅನುಗುಣವಾಗಿ ಅದು NIAಗೆ ಕೇಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ಈ ಪ್ರಕರಣ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು, ಇದು ವೆದರ್ ಇಟ್ ಈಸ್ ಅ ಟೆರರಿಸಮ್ ಆಕ್ಟಿವಿಟಿ ಆರ್ ನಾಟ್ ಅಂತೇಳಿ. ಇದು ಟೆರರಿಸಮ್ ಆಕ್ಟಿವಿಟಿನ ಹೌದೋ ಇಲ್ವೋ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇದು ಟೆರರಿಸಮ್ಗೆ ಲಿಂಕ್ ಆಗಿರ್ತಕ್ಕಂಥ ಪ್ರಕರಣನೇ ಆಗಿದ್ರೆ ತಕ್ಷಣನೇ ಆ ಒಂದು ತನಿಖೆಯನ್ನು NIAಗೆ ಕೊಡಬೇಕಾಗುತ್ತೆ. ಇದು ವಿತಿನ್ 15 ಡೇಸ್, 15 ದಿನಗಳ ಒಳಗಡೆ ಸೆಂಟ್ರಲ್ ಗೌರ್ಮೆಂಟು ಅಂದರೆ ಸ್ಟೇಟ್ ಗೌರ್ಮೆಂಟು ಇನ್ಫಾರ್ಮೇಷನ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟ ನಂತರ ವಿತಿನ್ 15 ಡೇಸ್, 15 ದಿವಸಗಳ ಒಳಗಾಗಿ ಸೆಂಟ್ರಲ್ ಗೌರ್ಮೆಂಟು NIAಗೆ ಇನ್ಫಾರ್ಮೇಷನ್ ಕೊಟ್ಟು ಆ ಪ್ರಕರಣವನ್ನು NIAಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಒಂದ್ಸಲಿ ಈ ಥರ ಕೇಸ್ ಟ್ರಾನ್ಸ್ಫರ್ ಆಗಿದ ತಕ್ಷಣ NIA ಆಫೀಸರ್ಸು ಇಂಥ ಪ್ರಕರಣವನ್ನು ಕೈಗೆತ್ತಿಕೊಂಡು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ. ಒಂದನ್ನು ಗಮನಿಸಬೇಕು, ಈ NIA ಎಷ್ಟು ಕೇಪಬಿಲಿಟಿ ಹೊಂದಿದೆ ಅಂತ ಹೇಳಿದ್ರೆ, ಈ ತನಿಖೆ ಆದ ನಂತರದಲ್ಲಿ ಇದುವರೆಗೂ ಸುಮಾರು 95% ಕನ್ವಿಕ್ಷನ್ ರೇಟ್ ಇದೆ. ಹೌದು, ಯಾವುದೇ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಅದು ಕೋರ್ಟ್ಗೆ ಟ್ರಯಲಿಗೆ ಹೋಗುತ್ತೆ. ಅಲ್ಲಿ ಟ್ರಯಲ್ ನಡೆದ ನಂತರ ಆ ಆಪಾದಿತನಿಗೆ ಶಿಕ್ಷೆ ಆಗುತ್ತೆ. ನಿಮ್ಮೆಲ್ರಿಗೂ ಇದು ಗೊತ್ತಿರಬೇಕು. ಆದರೆ ಇಲ್ಲಿ ನಮ್ಮ ಜನರಲ್ ಲೋಕಲ್ ಪೊಲೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇರ್ ಆರ್ ಲಾಟ್ ಆಫ್ ಗ್ಯಾಪ್ಸ್ ಇನ್ ದ ಇನ್ವೆಸ್ಟಿಗೇಷನ್ ಆಫ್ ದ ಪೊಲೀಸ್ ಆಫೀಸರ್ಸ್. ನಮ್ಮ ರೆಗ್ಯುಲರ್ ಪೊಲೀಸಿಂಗ್ನ ಇನ್ವೆಸ್ಟಿಗೇಷನಲ್ಲಿ ಕೆಲವೊಂದು ಲೋಪದೋಷಗಳಿಂದ ಶಿಕ್ಷೆ, ಆಪಾದಿತರು ಅಥವಾ ಅಪರಾಧಿಗಳು ಶಿಕ್ಷೆಯಿಂದ ಬಿಡುಗಡೆಗೊಳ್ತಾರೆ. ನೀವು ಟಿವಿನಲ್ಲಿ ನೋಡಿರಬೇಕು, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆಪಾದಿತನನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಅಂತೇಳಿ ಹೇಳ್ತಾರೆ ಜಡ್ಜ್. ಅಂದರೆ ಏನು, ಅವನು ತಪ್ಪು ಮಾಡಿಲ್ಲ ಅಂತಲ್ಲ, ಆ ತಪ್ಪು ಮಾಡಿದ್ದಕ್ಕೆ ಸಾಕ್ಷಿಗಳು, ವಿಟ್ನೆಸ್ಗಳು, ಎವಿಡೆನ್ಸ್ಗಳು ಇಲ್ಲದೆ ಇರೋದ್ರಿಂದ ಅವನನ್ನ ಬಿಡುಗಡೆ ಮಾಡಲಾಗಿದೆ ಅಂತ. ಹಾಗಾಗಿ ದ ಮೇನ್ ವರ್ಕ್ ಇನ್ ದ ಇನ್ವೆಸ್ಟಿಗೇಷನ್ ಈಸ್ ಕಲೆಕ್ಷನ್ ಆಫ್ ದ ಎವಿಡೆನ್ಸ್, ಬ್ರಿಂಗಿಂಗ್ ದ ವಿಟ್ನೆಸಸ್,
ಆ್ಯಂಡ್ ಪ್ರೂವಿಂಗ್ ದ ಕೇಸ್. ಎವಿಡೆನ್ಸ್ನ ತಗೊಂಡು, ವಿಟ್ನೆಸ್ನ ತಗೊಂಡು ಕೇಸ್ನ ಪ್ರೂವ್ ಮಾಡಬೇಕು. ಆ ಪ್ರೋಸೆಸ್ ಸರಿಯಾಗಿ ಆಗದೇ ಇದ್ದರೆ ಸಂಪೂರ್ಣವಾಗಿರುವಂಥ ಒಂದು ಇನ್ವೆಸ್ಟಿಗೇಷನ್, ಸಂಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತ ಕೆಲಸ ಆಗಿರಲ್ಲ ಅಂತೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ. NIA ಇನ್ವೆಸ್ಟಿಗೇಷನಲ್ಲಿ ಸುಮಾರು 95% ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ, ಶಿಕ್ಷೆಗೆ ಗುರಿ ಮಾಡಲಾಗಿದೆ. ಈ ರೀತಿ ಇರೋದ್ರಿಂದ ಡೆಫಿನೆಟ್ ಆಗಿ ನಾವು NIA ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಮುಂದುವರೆದು ಕ್ರಿಟಿಸಿಸಮ್ ಅಗೇನೆಸ್ಟ್ NIA. ಎಷ್ಟೇ ನಾವು ಪಾಸಿಟಿವ್ ಆಗಿ ಹೇಳಿದ್ರು, ಈ ಒಂದು ಏಜೆನ್ಸಿ ಸಫರಿಂಗ್ ಫ್ರಮ್ ಕ್ರಿಟಿಸಿಸಮ್ ಆಲ್ಸೋ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಫೆಡರಲಿಸಮ್ ಇಶ್ಯೂಸ್. ಅಂದರೆ ನೋಡಿ, ನಮ್ಮ ವ್ಯವಸ್ಥೆ, ನಮ್ಮ ಭಾರತ ದೇಶದ ವ್ಯವಸ್ಥೆ ಕ್ವಾಸಿ ಫೆಡರಲ್ ಸಿಸ್ಟಮ್ನ ಫಾಲೋ ಮಾಡುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದ್ರೂ ಸಹ ಸ್ಟೇಟ್ ಗೌರ್ಮೆಂಟು ಕೆಲವೊಂದು ವಿಚಾರಗಳಲ್ಲಿ ಸೆಂಟ್ರಲ್ನ ಕಂಟ್ರೋಲಿಗೆ ಬರುತ್ತೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಕ್ವಾಸಿ ಫೆಡರಲ್ ಸಿಸ್ಟಮ್. ಆದರೆ ಸ್ಟೇಟ್ ಯಾವಾಗಲೂ ಟ್ರೈ ಮಾಡ್ತಾ ಇರುತ್ತೆ, ಐ ಹ್ಯಾವ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತೇಳಿ. ನಾನು ಸೆಂಟ್ರಲ್ ಗೌರ್ಮೆಂಟ್ನ ಅಧೀನದಲ್ಲಿ ಕೆಲಸ ಮಾಡಬಾರ್ದು, ನಾನು ಸಪ್ರೇಟಾಗಿ ಕೆಲಸ ಮಾಡಬೇಕು ಅಂತ ಇರುತ್ತೆ. ಸಂಪೂರ್ಣವಾಗಿರ್ತಕ್ಕಂಥ ಫ್ರೀ ಹ್ಯಾಂಡ್ ಬೇಕು ಅನ್ನೋದು ಸ್ಟೇಟ್ ಗೌರ್ಮೆಂಟ್ನ ವಿಷನ್ ಆಗಿರುತ್ತೆ. ಈಗ NIA ಡಿಪಾರ್ಟ್ಮೆಂಟ್ನಲ್ಲಿ ಸ್ಟೇಟ್ಗೆ ಯಾವುದೇ ಪವರ್ ಇರೋದಿಲ್ಲ. ಇಟ್ ಈಸ್ ಪ್ಯೂರ್ಲಿ ಕಂಟ್ರೋಲ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಇವರು ಯಾವುದೇ ಸ್ಟೇಟ್ಗೆ ಯಾವುದೇ ಕ್ಷಣದಲ್ಲಿ ಹೋಗಿ ಯಾರನ್ನು ಬೇಕಿದ್ರೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅದು ಸ್ಟೇಟ್ ಗೌರ್ಮೆಂಟ್ಗೆ ಆಗ ಬರೋದಿಲ್ಲ. ಹಾಗಾಗಿ ಅದನ್ನ ಸ್ಟೇಟ್ ಗೌರ್ಮೆಂಟ್ ಮಾಡ್ತಿರ್ತಕ್ಕಂಥ ಕ್ರಿಟಿಸಿಸಮ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೆಯೇ NIA ಈಗ ರೀಸೆಂಟ್ ಇನ್ಫಾರ್ಮೇಷನ್ ಪ್ರಕಾರ NIA ಟೆಕ್ನಿಕಲ್ ಹ್ಯಾಂಡ್ಸ್ನ ಕೊರತೆ ಇದೆ ಅಂತ ಹೇಳಿ ಬಂದಿದೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಗಳು ಗಮನಿಸಿ ಒಳ್ಳೆ ರಿಸರ್ಚ್ಗಳನ್ನ, ಒಳ್ಳೆ ಟೆಕ್ನಿಷಿಯನ್ಗಳನ್ನ, ಒಳ್ಳೆ ಫಾರೆನ್ಸಿಕ್ ಆಫೀಸರ್ಸ್ಗಳನ್ನ ಮತ್ತು ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡ್ಬೋದು. ದಟ್ ಶುಡ್ ನಾಟ್ ಬಿ ಅ ಮೇಜರ್ ಪ್ರಾಬ್ಲಮ್. ಬಟ್ ಕ್ರಿಟಿಸಿಸಮ್ ಅಂತೇಳಿ ಪಾರ್ಟ್ ಬಂದಾಗ ದೀಸ್ ಆರ್ ಸಮ್ ಆಫ್ ದ ಪಾಯಿಂಟ್ಸ್ ದಟ್ ಐ ಹ್ಯಾವ್ ಟು ಬ್ರಿಂಗ್ ಬಿಫೋರ್ ಯು. ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.